ಎಚ್.ಕೆ. ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಗುರಣ್ಣ ಬಳಗಾನೂರು ಆಗ್ರಹ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಾವು ಬ್ರಾಹ್ಮಣ ಸಮಾಜದ ವತಿಯಿಂದ ಒಕ್ಕೊರಲಿನಿಂದ ಡಿ.ಕೆ. ಶಿವಕುಮಾರ್ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರನ್ನ ಕೇಳಿಕೊಳ್ಳುವುದೇನೆಂದರೆ, ನಮ್ಮ ನಿಷ್ಠಾವಂತ ಮಾಜಿ ಸಚಿವರಾದ ಎಚ್.ಕೆ. ಪಾಟೀಲ್ ಅವರಿಗೆ ನೀವು ಮೊದಲನೇ ಹಂತದಲ್ಲಿಯೇ ಸಚಿವ ಸ್ಥಾನ ನೀಡಬೇಕಾಗಿತ್ತು. ಆದರೆ ಅಚಾತುರ್ಯದಿಂದ ಕೈತಪ್ಪಿದ್ದಲ್ಲಿ ಎರಡನೇ ಹಂತದಲ್ಲಿ ಸಚಿವ ಸ್ಥಾನ ನೀಡಲೇಬೇಕು ಎಂದು ನಮ್ಮ ಸಮಾಜದಿಂದ ಒತ್ತಾಯ ಮಾಡುತ್ತೇವೆ ಎಂದು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್. ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, NPS ಟಿವಿ ಗದಗ. ಪ್ರಕಟಣೆಯ ಪ್ರಕಾರ ನಮ್ಮ ಬ್ರಾಹ್ಮಣ ಸಮಾಜದ ವತಿಯಿಂದ ಸನ್ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕೆನ್ನುವ ನಿಟ್ಟಿನಲ್ಲಿ ಒತ್ತಾಯ ಮಾಡಬೇಕೆನ್ನುವ ನಿಟ್ಟಿನಲ್ಲಿ ನಮ್ಮ ಬ್ರಾಹ್ಮಣ ಸಮಾಜದ ನಮ್ಮ ಹಿರಿಯರಾದ ಹಾಗೂ ನಮ್ಮ ಬ್ರಾಹ್ಮಣ ಸಮಾಜದ ಮಹಾಪೋಷಕರಾದ ಜಿಲ್ಲಾ ಬ್ರಾಹ್ಮಣ ಸಂಘದ ಮಹಾಪೋಷಕರಾದ ಸನ್ಮಾನ್ಯ ಶ್ರೀ ಜಿ. ಬಳಗಾನೂರು ಸರ್ ಅವರಿಗೆ ವೇದಿಕೆ ಮೇಲೆ ಅಸೀನರಾದ ಹಾಗೂ ಮಾಧ್ಯಮದ ನಮ್ಮ ಬ್ರಾಹ್ಮಣ ಸಮಾಜದಿಂದ ನಾನು ಕಾಂಗ್ರೆಸ್ ಪಕ್ಷವನ್ನು ಒಕ್ಕೂಲಿನಿಂದ ನಾವು ಬ್ರಾಹ್ಮಣ ಸಮಾಜದವರು ಒತ್ತಾಯ ಮಾಡ್ತೇವೆ. ನಮ್ಮನ್ನು ಎಚ್.ಕೆ. ಪಾಟೀಲ್ರಿಗೆ ಮೊದಲೇ ಲಿಸ್ಟ್ನೊಳಗನ ಸಚಿವರನ್ನಾಗಿ ಅವರಿಗೆ ಮಾಡಬೇಕಾಗಿತ್ತು. ಆದಾಗ್ಯೂ ಕೂಡ ಏನು ಎರಡನೇ ಹಂತದ ಸಂಪುಟ ವಿಸ್ತರಣೆ ಆಗ್ತದೆ, ಆವಾಗ ನಮ್ಮ ನಾಯಕರು, ಜನಪ್ರಿಯ ನಾಯಕರು, ಸಮರ್ಥ, ದಕ್ಷ ಹಾಗೂ ಪ್ರಾಮಾಣಿಕ ಆಡಳಿತವನ್ನು ನಡೆಸಿದಂಥ ಅನುಭವ ಇರುವಂಥ ನಮ್ಮನ್ನೇ ಎಚ್.ಕೆ. ಪಾಟೀಲ್ ಅವರಿಗೆ ಎರಡನೆಯ ಪಟ್ಟಿಯಲ್ಲಿ ಪ್ರಥಮ ಆದ್ಯತೆಯ ಮೇಲೆಗೆ ಅವರಿಗೆ ಒಂದು ಅವಕಾಶ ಕೊಟ್ಟು ಈ ನಾಡಿನ ಸೇವೆ ತನ್ಮೂಲಕ ಗದಗ ಜಿಲ್ಲೆಯ ಜನರ ಸೇವೆಯನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ನಾನು ಕಾಂಗ್ರೆಸ್ ಪಕ್ಷದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ ಹಾಗೂ ರಾಹುಲ್ ಗಾಂಧಿ ಅವರಿಗೆ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಸನ್ಮಾನ್ಯ ಡಿ.ಕೆ. ಹರಿಪ್ರಸಾದ್ ಅವರಿಗೆ ಒತ್ತಾಯವನ್ನು ಈ ಮಾಧ್ಯಮ ಪ್ರಕಟಣೆ ಮೂಲಕ ತಮ್ಮ ಮೂಲಕ ಅವರಿಗೆ ನಾನು ವಿನಂತಿ ಮಾಡ್ತೀನಿ ಮತ್ತು ಒತ್ತಾಯಪೂರ್ವಕವಾಗಿ ಆಗ್ರಹವನ್ನು ಮಾಡ್ತೀನಿ. ಒಬ್ಬ ದಕ್ಷ ಪ್ರಾಮಾಣಿಕ ನಾಯಕ, ಅವರು ಏನು ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಸುಮಾರು 40 ವರ್ಷಗಳಿಂದ ಅಯತ್ನಿಸಿ ಒಂದು ಶ್ರಮಪಟ್ಟು ಕಾಂಗ್ರೆಸ್ ಪಕ್ಷವನ್ನು ರಾಜ್ಯದೊಳಗೆ ಒಂದು ಆಡಳಿತಕ್ಕೆ ಬರುವಂತೆ ಅನೇಕ ಬಾರಿ ಆಡಳಿತಕ್ಕೆ ಬರುವಂಥ ಶ್ರಮಿಸಿದಂಥ ಅಗ್ರ ನಾಯಕರಲ್ಲಿ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬರು ಒಬ್ಬರು. ಅವರನ್ನು ಕೈ ಬಿಟ್ಟದ್ದು ನನಗೆ ಬಹಳ ಆಶ್ಚರ್ಯ. ಅಂಥ ಒಬ್ಬ ಪ್ರಾಮಾಣಿಕ ನಾಯಕನನ್ನು ಸಚಿವ ಸಂಪುಟದೊಳಗೆ ಮೊದಲನೇ ಪಟ್ಟಿಯೊಳಗನೆ ಅವರ ಸೇವಾ ಹಿರಿತನ, ಅವರ ಜ್ಯೇಷ್ಠತೆಯನ್ನು ಪರಿಗಣಿಸಿ ಮೊದಲನೇ ಲಿಸ್ಟ್ನೊಳಗೆ ಆಗಬೇಕಾಗಿತ್ತು. ಆಗ್ತದೆ ಅನ್ನುವಂಥ ಭರವಸೆ ನಾವು ಗದಗ ಜಿಲ್ಲೆಯ ಜನರು, ವಿಶೇಷವಾಗಿ ಗದಗ ಕ್ಷೇತ್ರದ ಜನರು ವಿಶೇಷವಾಗಿ ನಾವು ಅದನ್ನು ತಿಳ್ಕೊಂಡಿದ್ವಿ. ಆದರೆ ಮೊದಲೇ ಲಿಸ್ಟ್ನೊಳಗೆ ಅದೇನೋ ಅವ್ರಿಗೊಂದು ಸ್ವಲ್ಪ ರಾಜಕೀಯ ಹೊಂದಾಣಿಕೆ ಮಾಡೋದು ಅದರೊಳಗೆ ಏನಾರ ಬಹುತೇಕ ಆಗಿರಲಿಕ್ಕಿಲ್ಲ. ಎರಡನೇ ಲಿಸ್ಟ್ನೊಳಗೆ ಅವರಿಗೆ ಪ್ರಾಶಸ್ತ್ಯ ಕೊಟ್ಟು ಒಂದು ಸಚಿವ ಸಂಪುಟದೊಳಗೆ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತೀನಿ. ಬ್ರಾಹ್ಮಣ ಸಮಾಜದಿಂದ ಆಗ್ರಹ ಮಾಡ್ತೀನಿ. ಮತ್ತು ಅದನ್ನು ಕಡೆಗಣಿಸಿದರೆ ನಾವು ಮುಂದೆ ಸತ್ಯಾಗ್ರಹಕ್ಕೆ, ಪ್ರತಿಭಟನೆಗೆ ಮುಂದಾಗ್ತೀವಿ ಅನ್ನುವಂಥ ಒಂದು ಮಾತನ್ನು ಕೂಡ ಈ ಸಂದರ್ಭದೊಳಗೆ ತಮ್ಮ ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಮಸ್ಕಾರ.